ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸಿಂಪಲ್ ಮೇಕಪ್ನೊಂದಿಗೆ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಫೇಸ್ನ ಒಂದು ವೆಟ್ ವೈಪ್ಸ್ ತೊಗೊಂಡು ಫುಲ್ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಫೇಸಲ್ಲಿರೋ ಡಸ್ಟು ಮತ್ತು ಒಂದು ಮಾಯಿಶ್ಚರೈಸರ್ ಎಲ್ಲ ಹಚ್ಚಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫೇಸಲ್ಲಿ. ಮತ್ತು ನನ್ನ ಫೇಸಲ್ಲಿ ಸಣ್ಣ ಸಣ್ಣ ಡಾಟ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ, ಮತ್ತು ಒಂದು ಬರ್ತ್ ಮಾರ್ಕ್ ಇದೆ. ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೋಬೇಕು. ಮಾರ್ಕ್ಸ್ ಎಲ್ಲ ಹೈಡ್ ಮಾಡೋ ಥರ ಒಂದು ಮೇಕಪ್ ಮಾಡೋಣ, ಸಿಂಪಲ್ಲಾಗಿ ಒಂದು ಕ್ರಿಯೇಟ್ ಮಾಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಸೆಟಫಿಲ್ ಮಾಯಿಶ್ಚರೈಸರ್ ತೊಗೊಂಡು ಫೇಸಿಗೆಲ್ಲ ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಇದರಿಂದ ಚೆನ್ನಾಗಿ ಸ್ಮೂತ್ನೆಸ್ ಬರುತ್ತೆ ಸ್ಕಿನ್ನಿಗೆ. ನಮ್ಮ ಸ್ಕಿನ್ನಿಗೆ ಬೇಕಾದ ಹೈಡ್ರೇಟಿಂಗ್ ಮಾಡುತ್ತೆ ಇದು ಕ್ರೀಮ್ ಬಂದು. ಇದನ್ನು ನೀಟಾಗಿ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕೈಯಲ್ಲೇ ಹಚ್ಕೋತೀನಿ ನಾನು. ನೀವು ಬೇಕಿದ್ರೆ ಕೈಯಲ್ಲೇ ಹಚ್ಕೋಬೇಕು, ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ. ನೆಕ್ಸ್ಟ್ ಇದು ಡ್ರೈ ಆಗೋವರೆಗೂ ನಾವು ಕೈಯಲ್ಲೇ ಈ ಥರ ಮಾಡ್ಕೋಬೋದು, ಇಲ್ಲ ಬೇಸನ್ಗೆ ಇದ್ದರೆ ಅದ್ರಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಬೇಸ್ನ ತೊಗೊಂಡಿದ್ದೀನಿ. ನಾನು ರೆಗ್ಯುಲರ್ ಬೇಸ್ನ ಯೂಸ್ ಮಾಡಿದ್ದೀನಿ ಫೇಸಿಗೆ. ನಾವು ನಮ್ಮ ಮೇಕಪ್ಪಲ್ಲಿ ಬೇಸ್ನ ಯೂಸ್ ಮಾಡೋದ್ರಿಂದ ಅದು ಮೇಕಪ್ನ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೆಗ್ಯುಲರ್ ಆಗಿ ನಾನು ಹಾಕ್ತೀನಿ. ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದರೆ ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡ್ತೀನಿ, ಬೇಕಾದರೆ ಪ್ರಾಡಕ್ಟ್ಸ್ ನೇಮ್ ಅಂತ ಕಳಿಸಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಎಲೆಗೆಲ್ಲ ಹೊರತು ಕಲರ್ ಕರೆಕ್ಟರ್ ತೊಗೊಂಡಿದ್ದೀನಿ. ಎಲ್ಲೆಲ್ಲಿ ಡಾರ್ಕ್ನೆಸ್ ಇದೆ, ಬ್ಲ್ಯಾಕಿಶ್ ಮತ್ತು ಮಾರ್ಕ್ಸ್ ಇರುತ್ತಲ್ಲ, ಪಿಂಪಲ್ ಮಾರ್ಕ್ಸ್, ಈ ಥರ ಕಡೆ ಎಲ್ಲ ನೀವು ಇದನ್ನು ಹಾಕೋಬೋದು. ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ, ಕಲರ್ ಕರೆಕ್ಟರ್. ಪಿಂಪಲ್ ಮಾರ್ಕ್ಸಿಗೆಲ್ಲ ನೀವು ಬೇರೆ ಬೇರೆ ಥರ ಕಲರ್ ಕರೆಕ್ಟರ್ ಇರುತ್ತೆ, ಅದನ್ನು ತೊಗೋಬೇಕಾಗುತ್ತೆ. ಇದನ್ನು ನೋಡಿ. ನೆಕ್ಸ್ಟ್ ನಾನು ಇದು ಒಂದು ಸ್ಪಾಂಜ್ನ ನೀರಲ್ಲಿ ವೆಟ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಕಾಟನ್ ಕ್ಲಾತಲ್ಲಿ ತೊಗೊಂಡು ಅದನ್ನು ಸ್ಕ್ವೀಸ್ ಮಾಡಬೇಕು, ನೀರೆಲ್ಲ ಆಚೆ. ಅದರಲ್ಲಿ ಈ ಥರ ನೀಟಾಗಿ ಕರೆಕ್ಟರೆಲ್ಲ ಸ್ಪ್ರೆಡ್ ಆಗೋ ಥರ ಟ್ಯಾಪಿಂಗ್ ಮೋಷನಲ್ಲೇ ಈ ಥರ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒರೆಸ್ಬಾರ್ದು, ಇದನ್ನು ಚೆನ್ನಾಗಿ ಉಜ್ಜಿದಿ ಆ ಥರ ಎಲ್ಲ ಮಾಡಬಾರ್ದು. ನೆಕ್ಸ್ಟ್ ನಿಮ್ಗೆ ಮತ್ತೆ ಏನಾದರೂ ಬೇಕು ಅನಿಸಿದ್ರೆ ಪಿಂಚ್ ಇಟ್ಕೊಂಡು ಅದರಲ್ಲೇ ನೀವು ಇದನ್ನು ಟ್ಯಾಪಿಂಗ್ ಮೋಷನಲ್ಲಿ ಸ್ಪ್ರೆಡ್ ಮಾಡ್ಕೋಬೋದು. ಡಾರ್ಕ್ನೆಸ್ ಎಲ್ಲೆಲ್ಲ ಇರುತ್ತೆ, ಬ್ಲ್ಯಾಕ್ ಇರೋ ಕಡೆ ಎಲ್ಲ ನೀವು ಇದನ್ನು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಏನೇ ಮೇಕಪ್ ಮಾಡಿದ್ರು ಕತ್ತಿಗೆ ಮಾಡೋದನ್ನು ಮರಿಬಾರ್ದು ನೀವು. ಕತ್ತು ಒಂದು ಕಲರ್ ಇಲ್ಲ, ಫೇಸ್ ಒಂದು ಕಲರ್ ಆಗುತ್ತೆ. ನೆಕ್ಸ್ಟ್ ಎಲೆಗಲ್ಲಿ ನಾನು ಕನ್ಸೀಲರ್ ತೊಗೊಂಡಿದ್ದೀನಿ. ಆರೆಂಜ್ ಕರೆಕ್ಟರ್ನ ಹೈಡ್ ಮಾಡೋದಕ್ಕೆ ಒಂದು ಶೇಡ್ ಲೈಟರ್ ದನ್ನಿ ನಾನು ಕನ್ಸೀಲರ್ ತೊಗೊಂಡಿದ್ದೀನಿ. ಅದನ್ನು ಸೇಮ್ ಈ ಥರ ಡಾಟ್ ಇಟ್ಕೊಂಡು ಬ್ಲೆಂಡರ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಫುಲ್ ಫೇಸ್ ಆ್ಯಂಡ್ ನೆಕ್ ಎಲ್ಲ ಕಡೆ ಇವನಾಗಿ, ಕಿವಿನೂ ಮರಿಬಾರ್ದು ನಾವು, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಟ್ಯಾಪಿಂಗ್ ಮೋಷನಲ್ಲಿ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಡ್ರೈ ಆಗೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ನಾವು ಮೇಕಪ್ಪಲ್ಲಿ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟಿಗೆ ಹೋಗ್ತೀವಿ ಅಂದರೆ ಒಂದು 10 to 15 ಸೆಕೆಂಡ್ಸ್ ಬಿಟ್ಟರೆ ಸಾಕು, ಅದು ಡ್ರೈ ಆಗುತ್ತೆ. ನೆಕ್ಸ್ಟ್ ನಾನು ಫೌಂಡೇಶನ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ಟೋನ್ಗಿಂತ 1 ಟೋನ್ ಜಾಸ್ತಿ ಇರೋ ಅಂದರೆ ನಿಮಗೆ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ಇದು ಫಿಟ್ಮಿ ಅವ್ರದ್ದು ನಾನು 1 ಪಿಂಚ್, ಮತ್ತು ಫಿಟ್ಮಿಯಲ್ಲಿ ಇನ್ನೊಂದು ಶೇಡ್ ಇದೆ, ಅದು ಲೈಟರ್ ಶೇಡು 2 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಎಲೆಗೆಲ್ಲ ಹೊರತು ಪ್ರೋ ಕನ್ಸೀಲರು 1 ಡ್ರಾಪ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಯಾವ ಏರಿಯಾನೂ ಬಿಡಬಾರ್ದು, ನೆಕ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಕಣ್ಣತ್ರ ಎಲ್ಲ ಸಣ್ಣ ಸಣ್ಣ ಗ್ಯಾಪ್ ಎಲ್ಲ ಇರುತ್ತಲ್ವ, ಅಲ್ಲೆಲ್ಲ ನೀಟಾಗಿ ಟ್ಯಾಪಿಂಗ್ ಮೋಷನಲ್ಲಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ಕಣ್ಣು ಕೆಳಗಡೆ ಎಲ್ಲ. ಇದು ನನ್ನ ಫೋನಲ್ಲಿ ಕ್ಯಾಮ್ರಾ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಆಗಿತ್ತು, ಅದರಿಂದ ಇಷ್ಟೊಂದು ಭೂತ ಥರ ಕಾಣಿಸ್ತಾ ಇದೆ. ಇಷ್ಟೊಂದೇನು ಪ್ರಾಡಕ್ಟ್ ಅಪ್ಲಿಕೇಶನ್ ಹಾಕಲ್ಲ ನಾವು, ಅದು ಕ್ಯಾಮ್ರಾ ಬ್ರೈಟ್ನೆಸ್ಸಲ್ಲಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದನ್ನು ಎಲ್ಲ ಕಡೆ ಆಗೋ ಥರ ಮೆಕ್ಕೆಲ್ಲ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಲೂಸ್ ಪೌಡರ್ನ ತೊಗೊಂಡು ಫೌಂಡೇಶನ್ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಲಾಕ್ ಮಾಡ್ತಾ ಇದ್ದೀವಿ. ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಎಲ್ಲ ಕಡೆ ನೀಟಾಗಿ ಫೌಂಡೇಶನ್ ಎಲ್ಲ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಆ ಥರ ಲೈಟಾಗಿ ಶೇಪ್ನ ಕೊಟ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು. ನಾನು ಬ್ರೌನ್ ಶೇಡ್ ಯೂಸ್ ಮಾಡಿದ್ದೀನಿ. ಬ್ರೌನಲ್ಲಿ ಲೈನರ್ ಹಾಕ್ಕೊಂಡು ಒಂದು ಸ್ವಲ್ಪ ಒಳಗಡೆ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಬ್ಲ್ಯಾಕ್ ಯೂಸ್ ಮಾಡ್ತೇನೆ, ಹಾಗೆ ನೋಡ್ತಾ ಇರಿ.
ಇದೇ ಥರ ಲೈಟಾಗಿರಬೇಕು. ಅದು ಫೋಟೋ ಕ್ಯಾಮ್ರಾಗೆ ಜಾಸ್ತಿ ಕಾಣಿಸುತ್ತೆ, ಅದರಿಂದ ಲೈಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಎಕ್ಸೆಸ್ ಎಲ್ಲ ಬರುತ್ತಲ್ಲ, ಅದು ಕೈಯಲ್ಲಿ ರಬ್ ಮಾಡ್ಕೋಬೇಕು. ಅದು ಮಿಸ್ ಆಗಿದೆ, ಅದನ್ನು ನೀವು ಸ್ವಲ್ಪ ಕೈಯಲ್ಲಿ ಈ ಥರ ರಬ್ ಮಾಡಿಕೊಂಡ್ರೆ ಬಂದುಬಿಡುತ್ತೆ ಅದೆಲ್ಲ ಸೈಡ್ಗೆ. ನೆಕ್ಸ್ಟ್ ನಾನು ಇನ್ಸೈಟ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ ಹಾಕ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಏನಾಗೋದಿಲ್ಲ. ಟಿಶ್ಯೂ ತೊಗೊಂಡು ನಾವು ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ನೀರೆಲ್ಲ ಬಂದುಬಿಡುತ್ತೆ ಆಚೆ. ಕಾಜಲ್ ನಾನು ಕೆಳಗಡೆ ಮತ್ತು ಮೇಲೆ ಎರಡೂ ಕಡೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದು ವಾಟರ್ ಫಾಲ್ ಆಗಿದ್ದರೆ ಎಲ್ಲ ಬಂದುಬಿಡುತ್ತೆ. ಜಸ್ಟ್ ಅದೆಲ್ಲ ರಬ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ಮೇಕಪ್ ಎಲ್ಲ ಮಾಡಿರ್ತೀವಿ ಅಲ್ವಾ. ನಾನು ಇದನ್ನೇ ಐಲೈನರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಬರೀ ಫೇಸ್ ಮೇಕಪ್ ಮಾತ್ರ ತೋರಿಸಿದ್ದೀನಿ ನಿಮಗೆ. ಐ ಮೇಕಪ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ನಾನು ಜಾಸ್ತಿ ಯಾವುದೇ ಲಿಕ್ವಿಡ್ ಆಗಿ ಯಾವುದು ಯೂಸ್ ಮಾಡಿಲ್ಲ. ಇದು ಐಲೈನರ್ ಎಲ್ಲ ಕಾಜಲ್ ಪೆನ್ಸಿಲಲ್ಲೇ ಜಸ್ಟ್ 2 ಸೈಡ್ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಅದು ಪೌಡರ್ ಲಾಕ್ ಮಾಡಿದ್ದೀನಿ, ಅದು ಮಿಸ್ ಆಗಿದೆ. ಕಾಜಲ್ನ ಪೌಡರ್ ಲಾಕ್ ಮಾಡಿಕೊಂಡ್ರೆ ಅದು ಸ್ಪ್ರೆಡ್ ಆಗೋಲ್ಲ. ಐ ಶೇಡಲ್ಲಿ ಬ್ಲ್ಯಾಕ್ ಇರುತ್ತಲ್ವ, ಆ ಬ್ಲ್ಯಾಕ್ ಐ ಶೇಡೋಯಿಂದ ನಾವು ಪೌಡರ್ ಲಾಕ್ ಮಾಡ್ಕೋಬೋದು ಕಾಜಲ್ನ. ನೆಕ್ಸ್ಟ್ ಲಿಪ್ ಲೈನರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ ಲ್ಯಾಕ್ಮೆ ಅವ್ರದ್ದು. ನಾರ್ಮಲ್ ಮೇಕಪ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಈ ಶೇಡ್ನ ಯೂಸ್ ಮಾಡಿದ್ದೀನಿ ನಾನು. ಆಚೆ ಎಲ್ಲರೂ ಹೋಗಬೇಕು ಅಂದರೆ ಅದು ಯೂಸ್ ಆಗುತ್ತೆ ನಮಗೆ. ಇದು ಒಂದು ಹೈಲೈಟಿಂಗ್ ಪ್ರೈಮರು. ಇದನ್ನು ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಹೈಲೈಟರ್ ಮಾಡಿಕೊಂಡು ಅದನ್ನೇ ಬ್ಲಷ್ ಆಗಿ ಅದ್ರ ಮೇಲೆ ನಾನು ಒಂದು ಲಿಪ್ಸ್ಟಿಕ್ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಆ ಲಿಪ್ಸ್ಟಿಕ್ ಹಾಕಿದ್ರೆ ಬ್ಲಷ್ ಆಗುತ್ತೆ, ಮತ್ತು ಇದು ಶೈನ್ ಇರೋದ್ರಿಂದ ನಿಮಗೆ ಹೈಲೈಟಿಂಗ್ ಆಗುತ್ತೆ. ಇದು ಹೈಲೈಟಿಂಗ್ ಪ್ರೈಮರು ಬೇಸಾಗಿ ಯೂಸ್ ಮಾಡಿಲ್ಲ, ಈಗ ಯೂಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಮೇಕಪ್ ಎಲ್ಲ ಆದಮೇಲೆ. ನಿಮ್ಗೆ ಯಾವ ಏರಿಯಾ ಬೇಕೋ, ಚಿನ್ನಿಗೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಚೀಕ್ಸಿಗೆ ಮಾತ್ರನೂ ಹಾಕ್ಕೋಬೋದು. ಈ ಥರ ಟಿ ಶೇಪಲ್ಲಾದರೂ ಹಾಕ್ಕೋಬೋದು. ನಾನು ಫುಲ್ ಫೇಸಿಗೆ ಅಂದರೆ ಹೈಲೈಟಿಂಗ್ ಪಾರ್ಟ್ಸಲ್ಲೆಲ್ಲ ಯೂಸ್ ಮಾಡಿದ್ದೀನಿ. ಕಾಂಟೋರ್ ಬಂದು ನಾನು ಫಾರೆವರ್ 52 ಅಲ್ಲಿ ಕನ್ಸೀಲರ್ ಪ್ಯಾಲೆಟ್ ಇರುತ್ತಲ್ಲ, ಅದರಲ್ಲಿ ನಾನು 3 ಶೇಡ್ ಇರೋದನ್ನು ತೊಗೊಂಡಿದ್ದೀನಿ. ಕಾಂಟೋರ್ ಅದರಲ್ಲೇ ಬರುತ್ತೆ, ನಿಮಗೆ ಕಲರ್ ಕರೆಕ್ಟರ್ ಬರುತ್ತೆ. ನೆಕ್ಸ್ಟ್ ಕನ್ಸೀಲರ್ ಕೂಡ ಅದರಲ್ಲೇ ಬರುತ್ತೆ. ಅದನ್ನು ನೆಕ್ಸ್ಟ್ ರಿವ್ಯೂ ಬೇಕು ಅಂದರೆ ನೀವು ಕೇಳಿರಿ, ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಇದನ್ನು ಡೌನ್ವರ್ಡ್ ಆಗಿ ಮಾಡ್ಕೋಬೇಕು. ನನಗೆ ಚೀಕ್ಸ್ ಹೈಡ್ ಮಾಡಬೇಕಿತ್ತು, ಸ್ವಲ್ಪ ಚೀಕ್ಸ್ ಎಲ್ಲ ದಪ್ಪ ಕಾಣಿಸ್ತಾ ಇತ್ತು. ಈ ಥರ ಕಾಂಟೂರ್ ಮಾಡಿಕೊಂಡು ಹೈಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಫೋರ್ಹೆಡ್ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಇದು ಲಿಪ್ ಟಿಂಟ್ ಹೇಳಿದ್ನಲ್ಲ, ಇದನ್ನು ನಾನು ಬ್ಲಷ್ ಥರ ಇದನ್ನೇ ಅಪ್ಲಿಕೇಶನ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ನಾರ್ಮಲ್ ಮೇಕಪ್ಪಿಗೆ ನಾನು ಹೇಗೆ ಮಾಡ್ಕೊಳ್ಳೋದು, ಸಿಂಪಲ್ಲಾಗಿ ಕಡಿಮೆ ಒಂದು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಚಿನ್ನಗೆ ಚಿಕ್ಸಿಗೆ ಗೆಲ್ಲಬೇಕು ನೋಸ್ ಮೇಲೆ ಎಲ್ಲ ಹಾಕ್ಕೋಬೋದು. ಜಸ್ಟ್ 1 ಡ್ರಾಪಲ್ಲಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸ್ ಇರೋದೆಲ್ಲ ಟಿಶ್ಯೂಲ್ಲಿ ಹೊತ್ತಿ ತೆಗೆದ್ರೆ ಆಯಿತು. ನೆಕ್ಸ್ಟ್ ಬಿಂದಿ ಇಟ್ಕೋತಾ ಇದ್ದೀನಿ ನಾನು, ರೆಗ್ಯುಲರ್ ಬಿಂದಿ ನೋಡಿ. ಇಷ್ಟೇ, 10 to 15 ಮಿನಿಟ್ಸಲ್ಲಿ ನೀವು ಈ ಥರ ಸಿಂಪಲ್ ಮೇಕಪ್ ಲುಕ್ ಡೇ ವೈಸ್ ಮಾಡ್ಕೋಬೋದು.